ಏನು ಗುಡುಮ ನೋಡೋಣ. ನೀನು ಸಾಕ್ಸ್ ಹಾಕೊಂಡಿಲ್ಲ ನೋಡು. ನಾನು ರೆಡಿಯಪ್ಪ. ಬಾಯ್ ನಾನಿ, ಬಾಯ್ ಬಾಯ್ ಮಮ್ಮಿ, ಬಾಯ್ ಯೋಹಾನ್, ಬಾಯ್ ಸಜಾದ್. ಸಜಾದ್ ಹೋಗ್ತಾ ಇದ್ದಾರಲ್ಲ ಅದಕ್ಕೆ. ಓ ಪಾಪ ಅಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿಂದ ಗುಡಿಯನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅವಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋಣ. ಅದಾದಮೇಲೆ ನಾನು ಜಿಮ್ಮಿಗೆ ಹೋಗಿ ಬರ್ತೀನಿ. ಜಿಮ್ಮಿಗೆ ಹೋಗಿ ಬಂದಮೇಲೆ ನಂದೇನಿದೆ ರುಟೀನ್ ಅದನ್ನು ಮುಗಿಸ್ಕೊಂಡು ತಿರ್ಗಾ ಮತ್ತೆ ಹೋಗಿ ಗುಡಿಯನ್ನು ಕರ್ಕೊಂಡು ಬರಬೇಕು. ಸೊ ಇದೇ ಥರ ನನ್ನ ರುಟೀನ್ ನಡೀತಾ ಇರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಳಪ್ಪ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಳ. ಗುಡ್ ಮಾರ್ನಿಂಗ್ ನನ್ನೆಲ್ಲರಿಗೂ. ಗುಡ್ ಮಾರ್ನಿಂಗ್. कैसे बोलेंगे? ಗುಡ್ ಮಾರ್ನಿಂಗ್. ಹುಡುಕ್ತಾ ಇದ್ದಾನೆ ಎಳಿಯೋಕ್ಕೆ. ಏನು ಇಳೀಲಿ ಅಂತ ಹುಡುಕ್ತಾ ಇದ್ದಾನಲ್ಲಪ್ಪ. ಓಕೆ, ಸ್ವೀಟ್ ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಂಡ್ಬಿಡೋಣ. ವಾಟರ್ ಫಿಲ್ಟರ್ ಬೇರೆ ಹಾಳಾಗಿದೆ. ಅದು ರಿಜಿಸ್ಟರ್ ಮಾಡಿದ್ದೀನಿ. ಅದು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಗಂಟ್ಲು ಕರಕರ ಅಂತ ಇದೆ. ಅದಕ್ಕೆ ಇದರಲ್ಲಿ ನಾನು ಶುಂಠಿ ಮತ್ತು ತುಳಸಿ ಹಾಕ್ಕೊಂಡು ನೀರು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಮ್ಮನಿಗೆ ಸ್ವಲ್ಪ ಮಂಡಿನೋ ಅಂತ ಹೇಳ್ತಾ ಇದ್ರು. ಇದನ್ನು ಕಟ್ ಮಾಡ್ಕೊಂಡು ಹೋಗೋಣ. ಇದರದ್ದು ಚಟ್ನಿ ಮಾಡಿಕೊಡ್ತೀನಿ ಇವತ್ತು ಅವರಿಗೆ. ಅಮ್ಮ ಇದನ್ನು ಕ್ಲೀನ್ ಮಾಡಿಕೊಡಿ. ಗುಡಿಯ ಎದ್ದಿದ್ದಾಳೆ. ಹೋಗು ಚಿನ್ನು, ಬ್ರಷ್ ಮಾಡ್ಕೊ. ಇವತ್ತು ಎಕ್ಸಾಮ್ ಬೇರೆ ಇದೆಯಲ್ಲ ನಿಂಗೆ. ಬೇಗ ಫ್ರೆಶ್ ಅಪ್ ಆಗ್ಬಾ. ಏನು ಗೋಲ್ಡ್ ಕಲರ್ ಮೆಹಂದಿ ಕೋನ್? ಅದು ಮೆಹಂದಿ ಕೋನ್. ಗುಡ್ಡು ಎಕ್ಸಾಮ್ ಇದೆ ಅಲ್ವಾ ಇವತ್ತು? ಹೋಗಪ್ಪ, ಬೇಗ ಫ್ರೆಶ್ ಅಪ್ ಆಗ್ಬಾ. ಇಲ್ಲಿ ಅಮ್ಮ ಇದು ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನ ಕ್ಲೀನ್ ಮಾಡಬೇಕಂದ್ರೆ, ಸಿಪ್ಪೆ ತೆಗಿಬೇಕಂದ್ರೆ ಫಸ್ಟು ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಆದ್ಮೇಲೆ ಇದನ್ನ ನಾವು ಸಿಪ್ಪೆ ತೆಗಿಬೇಕಾಗುತ್ತೆ. ಇಲ್ಲಾಂದ್ರೆ ಕೈಯೆಲ್ಲ ಕಟ್ತಾ ಬಂದ್ಬಿಡುತ್ತೆ. ಬೇಗ ರೆಡಿಯಾಗಿ ಬರಬೇಕು ಚಿನ್ನು, ಬೇಗ. ವೆರಿ ಗುಡ್. ಓಕೆ, ಈಗ ನೆಕ್ಸ್ಟು ಬೇಗ ಒಂದು ದಾಲ್ ಕಿಚಡಿ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ ನನ್ನ. ದಾಲ್ ಕಿಚಡಿ ಮಾಡಿಬಿಡೋಣ. ಅಕ್ಕಿ ಒಂದು 3 ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ. ಇದನ್ನ ಸ್ವಲ್ಪ ಹೀಗೆ ಬಿಟ್ಬಿಡೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗು, ಈರುಳ್ಳಿ ಹಾಕ್ಕೊಳ್ಳೋಣ. ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ. ಈಗ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ತೊಳೆದಿಟ್ಕೊಂಡಿರೋ ಅಕ್ಕಿ ಬೇಳೆ ಹಾಕ್ತಾ ಇದ್ದೀನಿ. ಲಿಡ್ ಮುಚ್ಚಿ 2 ಪ್ರೆಷರ್ ಬರೋ ತನಕ ಇದನ್ನ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಸ್ವೀಟ್ ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಗುಡುಮ, ಇವತ್ತು ಓರಲ್ ಎಕ್ಸಾಮ್ ನಿಂಗೆ ನೆನಪಿದ್ಯಾ? ಏನೇನು ಅಂತ ಹೇಳಬೇಕು ಅಂತ. ಏನು ಹೇಳು? A to Z ಹೇಳಬೇಕು ವಿತ್ ಪಿಕ್ಚರ್ಸ್ ನೇಮ್. ಓಕೆನಾ? ಆಮೇಲೆ ವೀಕ್ ಆಫ್ ದ ಡೇಸ್, ಆಮೇಲೆ ಇಯರ್ ಆಫ್ ದ ಮಂತ್. ಅದಷ್ಟು ನೀನು ಇವತ್ತು ಹೇಳಬೇಕು. ಮ್ಯಾಮ್ ಕೇಳ್ತಾರೆ, ಹೇಳಬೇಕು. ಇವತ್ತೇ ಕೆಮ್ಮು ಜ್ವರ ಬೇರೆ ಅವಳಿಗೆ. ಗುಡುಮ ನೋಡೋಣ. ನೀನು ಇನ್ನೂ ಸಾಕ್ಸ್ ಹಾಕ್ಕೊಂಡಿಲ್ಲ ನೋಡು. ನಾನು ರೆಡಿಯಪ್ಪ. ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ನಿಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ನೀನು ಹಿಂಗೆ ಮಾಡ್ಕೊಂಡ್ಬಿಟ್ಟು. ಓಕೆ, ನಾನು ಹೋಗ್ತೀನಿ. ನಿಂಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಇವತ್ತು ನಮ್ಮ ಗುಡಿಯಿಂದ ಎಕ್ಸಾಮ್.
ಎಕ್ಸಾಮ್ ಅಲ್ಲಮ್ಮ? ನಿಂದ ಎಕ್ಸಾಮ್. ನಂದು ಮುಗೀತು. ನಾನು ಶಾಜಾ ಎಲ್ಲ ನಾವು ಬರೆದು ಬಂದ್ವಿ ಎಕ್ಸಾಮ್. ನಾನು ಶಾಜಾ ಪುಣ್ಯ ಎಲ್ಲ. ಸಾರಿ. ನೋಡಿ ಎಷ್ಟು ಕೆಮ್ತ ಇದೆಯಾ ಅಂತ. ತಿಂತೀಯಾ ಚಾಕ್ಲೇಟ್ಸ್ ಎಲ್ಲ? ತಿನ್ಬಾರ್ದು, ಓಕೆನಾ? ಸಾಕ್ಸ್ ಹಾಕ್ಬೇಕಲ್ವಾ? ಸಾಕ್ಸ್ ಹಾಕ್ಬೇಕಲ್ಲ. ನಾನು ಹೇಳ್ದಂಗೆ ಹೇಳ್ತೀಯಾ? ನಾನು ಹೇಳ್ದಂಗೆ ವೆರಿ ಬ್ಯಾಡ್. ವೆರಿ ಬ್ಯಾಡ್. ನೀನ್ ತುಂಬಾ ಬ್ಯಾಡ್ ಗರ್ಲ್. ನೀನು ತುಂಬಾ ಬ್ಯಾಡ್. ಬಾ ನಿಂಗ್ ಮ್ಯಾಮ್ ಹತ್ರ ಹಾಕ್ಕೊಡ್ತೀನಿ. ಪಾಪ ಸರಿ ಕುತ್ಕೊಮ್ಮ. ಇಡಿ ಕೆಳಗಿಡಿ. ಓಕೆ ಹೇಳು. ಬಾಯ್ ಶಾಜಾ. ನಾನು ಇವತ್ತು ಎಕ್ಸಾಮ್. ಬಾಯ್ ಅಪ್ಪ. ನಾನಿ. ಬಾಯ್ ನಾನಿ. ಬಾಯ್ ಯೋಹಾನ್. ಬಾಯ್ ಮಮ್ಮಿ. ಬಾಯ್ ಯೋಹಾನ್. ಬಾಯ್ ಸಜಾ. ಆಲ್ ದ ಬೆಸ್ಟ್ ಗುಡಿಯಾ. ಥ್ಯಾಂಕ್ ಯು ಗುಡಿಯಾ. ವಾಟರ್ ಬಾಟಲ್ ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ನಿಂಗೆ ಸ್ಕೂಲ್ ಹತ್ರ ಕೊಡ್ತೀನಿ. ನಡಿ. ನಡೀರಿ. ಬಾಯ್ ಬಾಯ್. ಓಕೆ ಬಾಯ್ ಬಾಯ್. ನೀನ್ ಜಿಮ್ಮಿಗೆ ಹೋಗ್ತಾ ಇರೋದಲ್ಲ? ಜಿಮ್ಮಿಗೆ ಹೋಗ್ಬಿಟ್ಟು ಬರ್ತೀನಿ. ಹಾ ತಿಂಡಿ ಎಲ್ಲ ರೆಡಿ ಇದೆ, ನೀವೆಲ್ಲ ತಿನ್ಕೊಳ್ಳಿ. ಓಕೆ ಚಲೋ ಬಾಯ್ ಬಾಯ್. ಬಾಯ್ ಗುಡ್ಡು. ಓಕೆ ವರ್ಕೌಟ್ ಮುಗೀತು. ಇವಾಗ ಮನೆಗೆ ಹೋಗಿ ನನ್ನ ರೂಟೀನ್ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಸಜಾ ನೀವೆಲ್ಲ ತಿಂದ್ರಾ? ಓಕೆ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಾಂಬಾರು ಈರುಳ್ಳಿ ಸ್ವಲ್ಪ ಯೂಸ್ ಮಾಡ್ಕೋತಾ ಇದ್ದೀನಿ. ಲೈಟ್ ಬ್ರೌನ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ 4 ಬ್ಯಾಡಿಗೆ ಮೆಣಸು, ಒಂದು 4 ಖಾರದ ಮೆಣಸು, 2 ಹಾಕ್ಕೊತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನ ಈಗ ಸೈಡಿಗೆ ತೆಗೆದಿಟ್ಕೊತೀನಿ. ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈ ತರಕಾರಿನ ಹಾಕ್ಕೊತಾ ಇದ್ದೀನಿ. ಈ ಥರ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಇದನ್ನು ಕನ್ನಡದಲ್ಲಿ ಮಂಗರವಳ್ಳಿ ಅಂತ ಹೇಳ್ತಾರೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಶಿನ. ಮಂಡಿ ನೋವು, ಕೈಕಾಲು ನೋವಿಗೆಲ್ಲ ಇದು ತುಂಬ ಒಳ್ಳೆಯದು. ತಿಂಗಳಿಗೆ 1 ಸಲನಾದರೂ ಈ ಥರ ಚಟ್ನಿ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಮ್ಮ ಯಾವಾಗಾದರೂ ಮಂಡಿ ನೋವು ಕಣೆ ಅಂದರೆ ನಾನು ಇದನ್ನೇ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ತಣ್ಣಗಾಗಿದೆ, ಇದನ್ನು ಇವಾಗ ರುಬ್ಕೊಳ್ಳೋಣ. ಚಟ್ನಿ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಥರ ರುಬ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರೋ ಚಟ್ನಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಈಗ ಮಾಡಿರೋ ಚಟ್ನಿ, ಈ ಚಟ್ನಿ ಇದೆಯಲ್ಲ, ಇದನ್ನು ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಈ ಚಟ್ನಿ ಏನಂದರೆ ಮೂಳೆಗಳಿಗೆಲ್ಲ, ಮೂಳೆ ನೋವೆಲ್ಲ ಬರುತ್ತಲ್ಲ, ಮಂಡಿ ನೋವು, ಮೂಳೆ ನೋವು, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಅಮ್ಮಂಗೆ ಬೆಳಿಗ್ಗೆ ಮಂಡಿ ನೋವು ಅಂತ ಹೇಳ್ತಾ ಇದ್ರ, ಅದಕ್ಕೋಸ್ಕರ ಮೇಲೆ ಹೋಗಿ ಕಟ್ ಮಾಡ್ಕೊಂಡು ಬಂದು ಈ ಚಟ್ನಿ ಮಾಡಿದ್ದೀನಿ. ಅಮ್ಮ ನೀವು ತಿಂದು ನೋಡಿ, ತಿಂದು ಹೇಳಿ ಆಯ್ತಾ ಟೇಸ್ಟ್ ಹೇಗಿದೆ ಅಂತ. ತುಪ್ಪ ಹಾಕು ಅದರಲ್ಲಿ. ಹಾಂ, ಒಳ್ಳೆ ಕಾಂಬಿನೇಷನ್ ಇದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿ ಜೊತೆ ತಿನ್ನೋದು. ದೊಡ್ಡ ಮಗುಗೆ ಊಟ ರೆಡಿ. ಚಿಕ್ಕ ಮಕ್ಕಳಿಗೆ ಕೊಡ್ಬೇಕು. ಹೌದು, ಹಾಂ, ಚಿಕ್ಕ ಮಕ್ಕಳಿಗೆ ಆಮೇಲೆ ಕೊಡೋದು. ಏನು ಯೋಹಾನ್, ಇವನು ಈ ಬ್ಲ್ಯಾಂಕೆಟ್ ಕೊಟ್ಟ ತಕ್ಷಣ ನೋಡಿ, ಇದು ಇಸ್ಕೊಂಡ್ಬಿಟ್ರೆ ಅಳ್ತಾನೆ. ಇದು ಯಾವಾಗಲೂ ಅವ್ನ ಜೊತೆ ಇರಬೇಕು, ಎಷ್ಟೇ ಸೆಕೆ ಇದ್ರೂ. ಹಾಂ ಹಾಂ ಹಾಂ, ಮಸ್ತಿದೆ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಷ್ಟೇ. ಅವ್ರಿಗೆ ಸರಿ ಇದೆ. ಅವ್ರಿಗೆ ಸರಿ ಇದೆ, ಚೆನ್ನಾಗಿದೆ, ಸೂಪರ್ ಕಣೆ. ನೋಡಿ ಈ ಬ್ಲ್ಯಾಂಕೆಟ್ ತೆಕ್ಕೊಂಡ್ರೆ ನೋಡಿ, ನೋಡಿ, ಹಾಂ ನೋಡಿ, ಅದು ಬ್ಲ್ಯಾಂಕೆಟ್ ಬೇಕು ಅವನಿಗೆ. ಅದು
ಈಗ ನೋಡಿ ಬ್ಲ್ಯಾಂಕೆಟ್ ಕೊಟ್ಟರೆ ಹಾಂ ಸೆಕೆಯಲ್ಲೂ ಹಾಕ್ಕೊತಾನೆ. ನೋಡಿ ಬ್ಲ್ಯಾಂಕೆಟ್ ಕೊಟ್ಟರೆ ಅವನಿಗೆ ಇವಾಗ ಇಲ್ಲಿ ನನ್ನ ತಟ್ಟೆ ಮೇಲೆ ಕಣ್ಣು ಅಲ್ವಾ ನನ್ನ ತಟ್ಟೆ ನೋಡ್ತಾ ಇದ್ದಾನೆ ಹಿಂಗೆ. ತಟ್ಟೆ ನೋಡ್ತಾ ಇದ್ದಾನೆ ಅವನು. ಏನು ತಿಂತಿದ್ದಾರೆ ನನ್ನನ್ನು ಬಿಟ್ಟು ಏನು ತಿಂತಿದ್ದಾರೆ ಇವರು ಅಂತ ಅಲ್ಲ, ಹೌದಲ್ಲ? ಸಿಗೋಣ, ಓಕೆನಾ? ಯಾಕೆ ಅಳದು ಯಾಕೆ ನೀವು? ಯಾಕೆ ಅಳದು ಪಪ್ಪ? ಕೈಕು ಚಲೋ ಬಾಯ್ ಮೆಡಿಸನ್ ಹಾಕಿದ್ನಲ್ಲ ಅದಕ್ಕೆ ಓಲ್ ಇಲ್ಲಮ್ಮ ಇಲ್ಲ ರಾಜ. ಆಯ್ತಾ ಜೋ ಮಾಡೋಣ. ಜೋ 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 ರೇ ರೇ ಜೋ ಜೋ. ಹಾಂ 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 ಓ ಪಾಪ ಅಲ್ಲ. ಹಾಕ್ಕೊಡ್ಲಾ ದೋಸೆ ಹಾಕ್ಕೊಡ್ಲಾ ಪಪ್ಪ ಬಂಗಾರಿ? ದೋಸೆ ಹಾಕ್ಕೊಡ್ಲಾ? ಓಕೆ. ತಗೋಚಿ ನೀವು ತಿಂದ್ಬಿಟ್ಟು ಮೆಡಿಸನ್ ತಿಂದು ಮಲ್ಕೊಂಬಿಡು, ಓಕೆನಾ? ಓಕೆ, ಈ ವ್ಲಾಗ್ ಮುಗಿಸೋಣ. ಬಾಯ್.